ಸರ್, ದಾವಣಗೆರೆ ದಕ್ಷಿಣದಲ್ಲಿ ಈಗ ಯುವಕರಿಗೆ ಓಟ್ ಕೊಡಬೇಕು ಅಂತ ಯುವಕರಿಗೆ ಟಿಕೆಟ್ ಸಿಕ್ಕಿದೆ ಕಾಂಗ್ರೆಸ್ ಕಡೆಯಿಂದ. ಬಟ್ ಈ ಸಲ ದಾವಣಗೆರೆ ದಕ್ಷಿಣ ಡಿಸೈಡ್ ಮಾಡೋದು ಕೂಡ ಯುವಕ ಯುವ ಮತದಾರರಲ್ವಾ. ಅಲ್ಪಸಂಖ್ಯಾತರ ಯುವಕರ ಮತಗಳು ಯಾರಿಗೋಗುತ್ತೆ ಸರ್? ಈಗ ಆಲ್ಮೋಸ್ಟ್ ಹೇಳಕತ್ತಿರೋದು ನನ್ನ ಲೆಕ್ಕಾಚಾರಕ್ಕೆ ನಾನು ನೋಡಕತ್ತಿರೋದು ಬಗ್ಗೆದು ಹೇಳಕತ್ತೀನಿ, ಬೇರೆದ ಬಗ್ಗೆ ಹೇಳಕತ್ತಿಲ್ಲ. ಈಗ 100% ಪೋಲಿಂಗ್ ಆದ್ರೂ ಮುಸ್ಲಿಮ್ಸಿಂದು ವೋಟಿಂಗ್ ನಮ್ಮ ಮುಸ್ಲಿಮ್ಸ್ ಕ್ಯಾಸ್ಟಿನ ಹೇಳಕತ್ತಿರೋದು. ಇಲ್ಲ ಅಂದ್ರೂ ಒಂದು 50,000ದಿಂದ ಒಂದು 55,000 ವೋಟಿಂಗ್ ಆಗುತ್ತೆ. ಮುಸ್ಲಿಮ್ಸ್ ವೋಟರ್ಸ್ ಎಲ್ಲರೂ ಸೇರಿ ಹಾಕಿದ್ರು ಅದ್ರಾಗ SDP ಅವರು ಒಂದು 15ರಿಂದ 18,000 ತಗೋಬೋದು, ಇಲ್ಲಾಂದರೆ ಒಂದು 20,000 ತಗೋಬೋದು. ಆಮೇಲೆ ಡೈಮಂಡ್ ಅಂತ ಇಂಡಿಪೆಂಡೆಂಟ್ CM ಇಬ್ರಾಹಿಂ ಕ್ಯಾನ್ವಸ್ ಮಾಡಕತ್ತಾರಲ್ಲ, ಅವರು 10,000ದಿಂದ ಒಂದು 8,000 ತಗೋಬೋದು. ಆಮೇಲೆ ಬೇರೆ ಇಂಡಿಪೆಂಡೆಂಟ್ ನಿಂತ್ಕೊಂಡಾರಲ್ಲ, ಅವರು ಒಂದು 10,000 ಇಸ್ಕೊಂಡ್ರು ಒಂದು 40,000 ಓಟ್ ಕಾಂಗ್ರೆಸ್ಸಿಗೆ ಲ್ಯಾಪ್ಸ್ ಆಗುತ್ತೆ. ಒಂದು 15,000ದಿಂದ ಒಂದು 25,000 ಕಾಂಗ್ರೆಸ್ಸಿಗೆ ಬೀಳ್ಬೋದು, ನಂದು ಅನಿಸಿಕೆ. ಅದು ಆದಮೇಲೆ ಇನ್ನೊಂದು ಏನಪ್ಪ ಅಂತಂದರೆ, ಜಮೀರ್ ಅಹ್ಮದ್ ಸಾಹೇಬರು ನಮ್ಮ ಲೀಡ್ರ್ ಅಲ್ಲ, ಮುಸ್ಲಿಮ್ಸ್ ಲೀಡ್ರ್ ಅಲ್ಲ, ಒಂದು ಮುಸ್ಲಿಮ್ಸ್ ಕ್ಯಾಂಡಿಡೇಟ್, ಕಾಂಗ್ರೆಸ್ ಪಕ್ಷದ ನಾಯಕ. ಈಗ ಭಾಳ ಜನ ಹೇಳಕತ್ತಾರ ಈ ಜಮೀರ್ ಸಾಹೇಬ್ರಿಗೆ ಹೆಂಗಂದ್ರು, ಅವರು ಕಾಂಗ್ರೆಸ್ ಅಭಿಮಾನಿಗಳು ಇದ್ದಾರಲ್ಲ, ಅವರಿಗೆ ಅಭಿಮಾನಿ ಇದ್ದಾರಲ್ಲ, ಅವ್ರು ಅಷ್ಟೇ ಸರ್ ವರ್ಕ್ ಮಾಡಕತ್ತಿರೋದು. ನಮ್ಮ ಮುಸ್ಲಿಮ್ಸ್ ಸಮುದಾಯ ಮುಖಂಡ ಯಾರ್ಯಾರೂ ಇಲ್ಲ ಸರ್ ದಾವಣಗೆರೆನಾಗ, ಯಾರ್ಯಾರು ಇಲ್ಲ. ಕಾಂಗ್ರೆಸ್ ಮುಖಂಡ ಮುಸ್ಲಿಮ್ಸ್ನಾಗ ಕಾಂಗ್ರೆಸ್ ಪಕ್ಷದಾಗ ಕಾಂಗ್ರೆಸ್ ಮುಖಂಡ ಅದು ಆತ. ನಮ್ಮ ಮುಖಂಡ ಯಾರಂತಂದರೆ, ನಮ್ಮ ಮಸೀದಿಗೆ ಹೋಗಿ ನಮಾಜ್ ಮಾಡ್ತೀವಲ್ಲ ಅವ್ರ ಹಿಂದೆ, ಅವ್ರು ನಮ್ಮ ಮುಖಂಡ. ಇದು ಫಸ್ಟ್ ಆಫ್ ಆಲ್ ನ್ಯೂಸ್ನವರಿಗೆ ಎಲ್ಲರಿಗೂ ಗೊತ್ತಿರಲಿ. ಎಲ್ಲರೂ ಹೆಡ್ಲೈನ್ಸ್ ಏನು ಹಾಕ್ತಾರೆ, ಈಗ ನಾನು ಕಾಂಗ್ರೆಸ್ ಮುಸ್ಲಿಮ್ಸ್ ಮುಖಂಡ ನಾನು ಮುಖಂಡ ಅಲ್ಲ, ನನ್ನ ಒಂದು ಪಬ್ಲಿಕ್ ಅಲ್ಲಿ ಹೇಳಕತ್ತೀರ ಸರ್ ಓಪನ್ನಾಗಿ. ನಮ್ಮದು ಮುಖಂಡ ಯಾರು ಮಸೀದಿನಾಗ ನಮಾಜಿ ಮಾಡ್ತಾರಲ್ಲ ಅವರು ಮುಖಂಡ. ಈಗ ಈಗ ಆಲ್ಮೋಸ್ಟ್ ಎಲ್ಲರೂ ಇಂಡಿಪೆಂಡೆಂಟ್ ಇಟ್ಕೊಂಡವ್ರು ಎಲ್ಲರಿಗೂ ಮುರಿದು ಹಾಕ್ಯಾರ. ಕಾಂಗ್ರೆಸ್ನವರೇ ಮುರಿದು ಹಾಕಿರೋದು. ಇವಾಗ ಇದೆಲ್ಲ ಇಲ್ಲಿ ಶಾಲೆ ಇಲ್ಲ, ಇಲ್ಲ ಹಾಸ್ಪಿಟ್ಲ್ ಇಲ್ಲ ಅಂತ ಹೇಳಿದ್ದಕ್ಕೆ ನಮ್ಮ ಸಚಿವರು ಏನಂದರು ಭಾಷಣಗಾರನ 7ನೇ 8ನೇ ಕ್ರಾಸ್ನಾಗ, ನಿಮಗೆ ಆಸ್ಪತ್ರೆ ಐತಲ್ಲ ಅಲ್ಲಿ ತೆಳಗಿದೆ ನಮ್ಮದು ಆಸ್ಪತ್ರೆ, ಇದು ಎಸ್ ಹಾಸ್ಪಿಟಲ್ ಗಣೇಶ್ ಗುಡಿ ಹತ್ರ ಬಸ್ ಸ್ಟ್ಯಾಂಡ್ ಇದೆಯಲ್ಲ, ಅಲ್ಲಿ ಹಾಸ್ಪಿಟ್ಲ್ ಇದೆಯಲ್ಲ, ಅದು ಎಲ್ಲದನ್ನು ಫ್ರೀ ಮಾಡಿಸ್ತೀನಿ, ನೀವು ಅಲ್ಲಿ ಹೋಗ್ರಿ. ಅದು ಪ್ರೈವೇಟ್ ಹಾಸ್ಪಿಟಲ್, ಗೌರ್ಮೆಂಟ್ ಅಲ್ಲ. ಅದು ಆದಮೇಲೆ ಇಲ್ಲಿ ತಳಗಡೆ ಅಲ್ಲಿ ಒಂದು ಕಾಲೇಜೂ ಮಾಡ್ತೀವಿ ಅಂತ ಇವಾಗ ಬರಾಕತ್ತೈತಿ ಅವ್ರ ಬಾಯನಾಗ. 2.5 ವರ್ಷ ಆಯ್ತು ಅವರು ಇದು ಮಿನಿಸ್ಟರ್ ಆಗಿ. ಬಟ್ ಅಲ್ಲಿ ಮಟ್ಟ ಏನೇನು ಯೋಚನೆ ಮಾಡಿಲ್ಲ, ಇವಾಗ ಅಷ್ಟೇ ಯೋಚನೆ ಮಾಡಾಕತ್ತೀರ ಸರ್. ಇವಾಗ ಐತಲ್ಲ ಆಲ್ಮೋಸ್ಟ್ ನಾವು ಇಂಡಿಪೆಂಡೆಂಟ್ ಕೆಲಸ ಮಾಡ್ತೀವಿ ಸರ್. ಅಲ್ಲ, ಈಗ ದಾವಣಗೆರೆ ದಕ್ಷಿಣದಲ್ಲಿ ಟೋಟಲ್ 50,000 ಓಟ್ಗಳು ಇದ್ದಾವೆ, ಬೀಳ್ತವೆ ಅಂತ ಹೇಳಿದ್ರಿ. ಈಗ 50,000 ಓಟಲ್ಲಿ ಹೆಂಗೆ ಛಿದ್ರ ಆದರೆ ಕಾಂಗ್ರೆಸ್ಗೆ ಹೊಡ್ತಾ ಬೀಳುತ್ತೆ ಹೆಂಗೆ ಸರ್? ಆಲ್ಮೋಸ್ಟ್ ಗೆದ್ರೂ ಒಂದು 5,000 ಓಟಿಂದ ಗೆದ್ಬಹುದು ಕಾಂಗ್ರೆಸ್, ಸೋದ್ರೂ ಒಂದು 2,000ದಿಂದ ಸೋತ್ಬಹುದು ಸರ್. BJP ಗೆಲ್ಬಹುದು. ಯಾಕಂದರೆ ಕಾಂಗ್ರೆಸ್ನಾಗ ಎಲ್ಲ CM ಆಮೇಲೆ ಇವರು ನಾಯಕರು ಬರಕತ್ತಿದ್ರು ಅಂದರೆ, ಆಮೇಲೆ ಅಲ್ಲಿಂದನೂ BJPನಾಗೂ ಯಡಿಯೂರಪ್ಪನೂ ಬರ್ತಾರೆ, ಬೊಂಬಾಯಿನೂ ಬರ್ತಾರೆ. ಆಮೇಲೆ ಆಲ್ಮೋಸ್ಟ್ ನನ್ನ ಲೆಕ್ಕಾಚಾರಕ್ಕೆ ಅಮಿತ್ ಶಾನೂ ಬರೋದಿದೆ ಅಂತ ದಾವಣಗೆರೆನಾಗ ಕೇಳಂಗೆ ಪಟ್ಟಂಗೆ ಬಂತು. ಸಸ್ಪೆನ್ಸ್ ಇಟ್ಟಾರಂಥದ್ದು. ಇಡೀ ರಾಜ್ಯದಲ್ಲಿ ಈಗ ದಾವಣಗೆರೆ ದಕ್ಷಿಣದಲ್ಲಿ ಯಾರನ್ನ ಗೆಲ್ಲಿಸ್ತಾರೆ ಅನ್ನೋದೇ ಇಂಪಾರ್ಟೆಂಟ್ ಆಗಿರೋದು ಸರ್. ನಾನು ಹೇಳಕತ್ತೀನಲ್ಲ ಸರ್, 50-50 ಇದೆ. ಫಸ್ಟಿಗೆ ಏನಾರ ಇವರು ಶಾಮ್ನೂರ್ ಅವರು ಇದ್ದಿದ್ದರೆ ಅವ್ರು 100% ಗೆಲ್ತಿದ್ರು. ಎಷ್ಟಾರ ಇದು ಇಂಡಿಪೆಂಡೆಂಟ್ ನಿಂತ್ಕೊಳ್ಳಿ, ಏನಾರ ನಿಂತ್ಕೊಳ್ಳಿ, BJPನಾಗ ಯಾರು ಬರಲಿ, ಆಲ್ಮೋಸ್ಟ್ ಮೋದಿ ಬಂದ್ರೂ ನಿಂತ್ಕೊಂಡ್ರು ಶಾಮ್ನೂರ್ ಅಪೋಸಿಟ್ ಸೋಲ್ತಿದ್ರು ಸರ್. ಅದು 100% ಗ್ಯಾರಂಟಿ. ಯಾಕಂದರೆ ಅವ್ರದ್ದು ಒಂದು ಒಳ್ಳೇದಿತ್ತು ಅವ್ರದ್ದು. ಇನ್ನೊಂದು ನಮ್ಮದು ಆಲ್ಮೋಸ್ಟ್ ಇಲ್ಲಿ ಯಾರೂ ಬರಲ್ಲ ಸರ್, MLAನೂ ಬರಲ್ಲ, ಏನೇನೂ ಬರಲ್ಲ. ಏನಾರ ಇದ್ದರೆ ಮುಖಂಡರಿಗೆ ಅವನಿಗೆ ಹೇಳಿ ಇವನಿಗೆ ಹೇಳಿ, ಅವ್ರ ಜೊತೆ ಹೋಗಿ ಇವ್ರ ಜೊತೆ ಹೋಗಿ, ಒಂದು MLA ಹತ್ರ ಹೋಗೋಕ್ಕೈತಲ್ಲ ಸರ್, ರೆಕಮೆಂಡ್ ತಗೊಂಡು ಹೋಗ್ಬೇಕು. ಹಿಂಗಿದೆ ಅದು, ಟಿಕೆಟ್ ಮುಖಾಂತರ ಹೋಗ್ಬೇಕದು, ಹಂಗಿದೆ ಸರ್. ಈಗ ಇನ್ನೊಂದು ಟೈಮ್ ಈಗ ಬರೋದು 28 ಸರ್. ನಾವೆಲ್ಲರೂ ಮುಸ್ಲಿಮ್ಸ್ ಇದು ಮಸೀದಿನ ಮುಖಂಡರು ಸೇರ್ಕೊಂಡು, ಆಮೇಲೆ ಬೇರೆ ಇವರು ಯೂತ್ ಯಂಗ್ ಹುಡುಗರು ಎಲ್ಲರೂ ಸೇರಿ ಒಬ್ಬನಿಗೆ ಕ್ಯಾಂಡಿಡೇಟಿಗೆ ಐತಲ್ಲ, ಪಲ್ಟಿ ಕ್ಯಾಂಡಿಡೇಟ್ ಅಲ್ಲ, ಒಳ್ಳೆ ಕ್ಯಾಂಡಿಡೇಟಿಗೆ ನಿಂದ್ರಿಸಿ ಅವ್ನಿಗೆ ಕೆಲಸ ಮಾಡೋದೈತಲ್ಲ ಜವಾಬ್ದಾರಿ ತಗೊಂಡು 100% 2022ರಾಗೂ ತೋರಿಸ್ತೀವಿ, ಲೋಕಸಭಾ 29ರಾಗೂ ತೋರಿಸ್ತೀವಿ. ನಮ್ಮದು ಒಂದೇ ಒಂದು ಏಮಿರೋದು ದಾವಣಗೆರೆನಾಗ ದಕ್ಷಿಣದಾಗ ಕಾಂಗ್ರೆಸ್ಸಿಗೆ ಸೋಲ್ಸೋದು. ನಂದು ಆಲ್ಮೋಸ್ಟ್ ನಂದಿಂದನೂ ಎಲ್ಲರೂ ಇದ್ದಾರೆ, ಆಲ್ಮೋಸ್ಟ್ ಅವರೂ ಕೆಲಸ ಮಾಡ್ತಾರೆ ಅಂತ ನನಗೆ ನಂಬಿಕೆ ಇದೆ. ಈಗ ಸಾದಿಕ್ ಪೈಲ್ವಾನ್ ಅವ್ರು ಕಣದಲ್ಲಿ ಇದ್ದಾರೆ.
ಈಗಲೂ ನಾವು ಪತ್ರ ವಾಪಸ್ ತಗೊಂಡಿಲ್ಲ. ಅವ್ರ ಕಣದಲ್ಲಿಂದ ಚುನಾವಣೆಯಿಂದ ಹಿಂದೆ ಸರ್ದಿದ್ದು ಸರ್ ಈಗ ಅವ್ರು ನಾಮಪತ್ರ ತಗೊಂಡಿಲ್ಲಲ್ಲ, ಇಲ್ಲ ಅಂದ್ರೂ ಒಂದು 2,000 ಓಟ್ ಬೀಳುತ್ತೆ ಸರ್ ಅವರಿಗೆ. 1,000 ಓಟ್ ಬೀಳುತ್ತೆ ಅವರಿಗೆ. ಅಲ್ಲ, 1,000 ಓಟು ಇಂಪಾರ್ಟೆಂಟ್ ಅಲ್ವಾ ಸರ್? 1 ಓಟಿಂದ ಗೆಲ್ಬೋದು ಸರ್, 1 ಓಟಿಂದ, 2 ಅಲ್ಲ 1 ಓಟ್. ಹಂಗಾಗಿ 23ರಾಗ ಎಲೆಕ್ಷನ್ ಬೆಂಗಳೂರಿನಾಗ 2 ಓಟಿಂದ 1 ಓಟಿಂದ ಸೋತಿರೋದು MLA ಕ್ಯಾಂಡಿಡೇಟ್. ಪಾಪ ಇನ್ನೊಂದು ಪಾಪ ಆ ಹುಡುಗನ ಬಗ್ಗೆ ಹೇಳೋಕ್ಕಿಲ್ಲ ಸರ್. ಅನುಕಂಪದಲ್ಲಿ ಸೀಟ್ ಕೊಟ್ಟಾರ. ಕಾಂಗ್ರೆಸ್ಸಿಂದ ಒಂದು ಇದು ಇದೆ, ಸಂಪ್ರದಾಯ ಪದ್ಧತಿ ಇದೆ ಅಂತೆ. ಪಾಪ್ಯುಲೇಷನ್ ಜಾಸ್ತಿಯಲ್ಲಿ ಬಾಗಲಕೋಟೆಯಲ್ಲಿ ಮೇಟಿ ಅವ್ರ ಮಗನ ಕೊಟ್ಟವ್ರೆ. ಮೇಟಿ ಅವರು ಸರ್ ನಾವು ಕೇಳಿದ ತಪ್ಪಲ್ಲ ಸರ್. ಟಿಕೆಟ್ ಈಗ ಹೇಳಕತ್ತೀನಿ ನೋಡಿ, ಟಿಕೆಟ್ ಕೇಳ್ತೀವೇನ್ರಿ ಸರ್ ಒಂದು ಇದ್ರಾಗ. ಅವಾಗ ಬಂದು ಲಾಸ್ಟ್ ಎಂಡಿಂಗಿಗೆ ಹೇಳೋಕ್ಕೂ ಮುಂಚೆ ಬಂದೈತಲ್ಲ, ಇಲ್ಲಪ್ಪ ಟಿಕೆಟ್ ಅವ್ರ ಮನೆಗೇ ನಾವು ಈ ಸಲ ಕೊಡೋದು 28ರಾಗ ನಿಮಗೆ ಮುಸ್ಲಿಮ್ಸ್ ಇಲ್ಲಾಂದರೆ ಅಹಿಂದವರಿಗೇನವರಿಗೆ ಕೊಡ್ತೀವಿ 28ರಾಗ ಮೈಕ್ನಾಗ ಅನೌನ್ಸ್ಮೆಂಟ್ ಮಾಡ್ಬೋದಿತ್ತಲ್ಲ ಸರ್. ಇನ್ನು ಹೇಳೋಕ್ಕಾಗಲ್ಲ, ಕ್ಲಿಯರಿಟಿ ಇರ್ತೈತಲ್ಲ. ಈ ಸಲ ಕೊಡಲ್ಲ ಅಂತಪ್ಪ, ನಾವು ಕಾಂಗ್ರೆಸ್ಸಿಗೆ ಮಾಡೋಣ ಅಂತ ಎಲ್ಲರೂ ಮಾಡ್ತಿದ್ವಿ. ನಾವು 28ರಾಗ ಕೊಡ್ತೀನಂತ ಹೇಳೋರಲ್ಲ, ನಮಗೆ ಅಂತಲ್ಲ, ಮುಸ್ಲಿಮ್ಸಿಗೆ ಅಂತಲ್ಲ, ಅಹಿಂದವನವರಿಗೆ ಅಂತ ಮೈಂಡ್ನಾಗ ಅವ್ರು ಹೇಳಿದರೆ ಆಗ್ಬೋದಿತ್ತು. ಮುಸ್ಲಿಮ್ಸ್ ಓಟು ಎಲ್ಲಿಗೂ ಹೋಗಲ್ಲ, ಕಾಂಗ್ರೆಸ್ಗೆ ಬಂದೇ ಬರುತ್ತೆ ಅನ್ನೋ ನಂಬಿಕೆ ಅವ್ರ ನಂಬಿಕೆ ಇದೆ ಸರ್. ಅದೇ ಸರ್ ಹೇಳಕತ್ತಿರೋದು. ಅವರಿಗೆ ಕಾಂಗ್ರೆಸ್ನವರಿಗೆ ಇದು 100% ನಂಬಿಕೆ ಇದೆ. ಈ ಸಲ ಆ ನಂಬಿಕೆ ಐತಲ್ಲ, ನಾವು ಐತಲ್ಲ ಮುರಿತೀವಿ. ಈ ಸಲ ಕಾಂಗ್ರೆಸ್ ಒಟ್ಟು ಮುರಿತೀವಿ. ಇನ್ನೊಂದು ನೋಡಿರಿ ಪಾಪ BJPನವ್ರು ಅಹಿಂದನವ್ರಿಗೆ ಕೊಟ್ಟಾರ. ಅವ್ರಿಗೆ ಕೆಟ್ಟವರು ಅದು ಬಂದು ಅವ್ರೂ ಬಂದು ಇದು ಮಾಡಿ 1-2 ಸಿದ್ದರಾಮಯ್ಯ ಗ್ಯಾರಂಟಿ 5 ಗ್ಯಾರಂಟಿ ಕೊಟ್ಟಾನಲ್ಲ, ಹಂಗೆ ಬಂದು ಇಲ್ಲಿ ನಮಗೆ 2 ಇಲ್ಲಾಂದರೆ 3 ಗ್ಯಾರಂಟಿ ಕೊಳ್ಳಿ, ಹಿಂಗೆ ಮಾಡಿಸ್ತೀವಿ ಅಂತ ಅವ್ರಿಗೂ ಓಟ್ ಹಾಕ್ತೀವಿ. ಯಾಕಂದರೆ ಪಾರ್ಟಿ ಕೆಟ್ಟದ್ದಿರ್ಬೋದು ಮುಸ್ಲಿಮ್ಸಿಗೆ. ಇಲ್ಲಿ BJP ಕ್ಯಾಂಡಿಡೇಟ್ ಒಳ್ಳೆ ಮನುಷ್ಯ, ಅಜಯ್ ಕುಮಾರೂ ಒಳ್ಳೆ ಮನುಷ್ಯ, ಯಶವಂತರಾವ್ನು ಒಳ್ಳೆ ಮನುಷ್ಯ, ಆಮೇಲೆ ಇವ್ರು ದಾಸ್ ಕರಿಯಪ್ಪನೂ ಒಳ್ಳೆ ಮನುಷ್ಯನೇ ನನ್ನ ಪ್ರಕಾರ. ಯಾಕಂದರೆ ನಾನು ಓಡಾಟ ಇದೆಯಲ್ಲ ಸ್ವಲ್ಪ ಬೇರೆ ಬೇರೆ ಕಡೆ, ಆ ಸಲುವಾಗಿ ಹೇಳಕತ್ತಾರೆ ಸರ್ ಅಷ್ಟೇ. ಈಗ ಪ್ರತಿಷ್ಠೆ ಚುನಾವಣೆ ಇಬ್ರಿಗೂ ಆಗಿರೋದ್ರಿಂದ ಹಾಂ ಸರ್, ಯಾರು ಗೆಲ್ಬೋದು ಯಾರು ಸೋಲ್ಬೋದು ಅಂತ ಕುತೂಹಲ ಅಲ್ಲ ಈಗ. ಅದೇ ಸರ್ ಈಗ ಹೇಳ್ತೀನಲ್ಲ ಸರ್, ನಿಮಗೆ ಇವಾಗ್ಲೂ ಅದೇ ಹೇಳಕತ್ತೀನಿ. ಸೋತ್ರೂ ಒಂದು 2,000ದಿಂದ ಸೋಲ್ಬೋದು, ಗೆದ್ರೂ ಒಂದು 5,000ದಿಂದ ಗೆದ್ಬೋದು. ಭಾಳ ಲೀಡಿಂಗ್ 28,000, 30,000, 40,000 ಲೀಡಿಂಗ್ ಇದೆ, ಗೆಲ್ಲಕ್ಕಾಗಲ್ಲ ಸರ್. ಶಾಮನೂರವ್ರು ಇದ್ದಾಗ 27,000, 40,000 ಲೀಡಿಂಗಲ್ಲಿ ಕೊಟ್ಟು ಗೆಲ್ಸಿದ್ದಾರೆ ಇಲ್ಲಿನ ಜನ. ಹಾಂ ಸರ್, ಆ ಥರದ್ದು ಇತಿಹಾಸ ಈ ಸಲ ಬ್ರೇಕ್ ಆಗುತ್ತೆ ಅಂತೀರಾ? 100% ಬ್ರೇಕ್ ಆಗುತ್ತೆ ಸರ್. ಈಗ ನೋಡಿರಿ ಪಾಪ, ನಾನು ಇವು ಅಜ್ಜವರಿಗೆ ಕಾಂಗ್ರೆಸ್ನವ್ರಿಗೆ ಓಟ್ ಹಾಕ್ತೀನಿ ಅಂತ ಅನ್ನಕತ್ತಿದ್ದೆ ನಾನು. ಈಗ ಕಾಂಗ್ರೆಸ್ಸಿಗೆ ಓಟ್ ಹಾಕಲ್ಲ ಅವರು. ಯಾಕಂದರೆ ಪಾಪ ಇವರಿಗೆ ಜಮೀರ್ ಅಹಮದ್ ಇವ್ರ ಲೀಡ್ರ್, ಇವರಿಗೆ ಸಿಟ್ಟು ಬಂದಿದೆ ಪಾಪ. ಈಗ ನೆಲ್ಪಾಡೂ ಬಂದಾರ ದಾವಣಗೆರೆಗೆ. ನೆಲ್ಪಾಡ್ ಹ್ಯಾರಿಸ್ ನೆಲ್ಪಾಡ ಏನೋ ಹೆಸರಿದೆ ಪಾಪ, ಮೊಹಮ್ಮದ್ ಹ್ಯಾರಿಸ್ ನೆಲ್ಪಾಡ್. ಅವ್ರು ಏನಂದ್ರು ಗೊತ್ತಾ ಪಾಪ, ಯಾರೋ ಹರಿಯಾಣನವರು ಇವ್ರವ್ರು ಅಭಿಮಾನಿ, ಇವ್ರದ್ದು ಅಭಿಮಾನಿ. ಅವ್ರು ತಳ್ಳಾಕತ್ತಾರ, ಅವರು ದೂಕಾಕತ್ತಾರ. DK ಶಿವಕುಮಾರ್ ಹತ್ರ ಜಮೀರ್ ಅಹಮದಿಗೆ ಕರ್ಕೊಂಡು ಬರ್ರಿ ಅಂತಂದರೆ ದೂಕಾಕತ್ತಾರ ಅವರಿಗೆ. ನಾನು ಇದ್ರಾಗ ನ್ಯೂಸ್ನಾಗ ನೋಡಿರೋದು. ಇನ್ನೊಂದು ಅವರು ಹ್ಯಾರಿಸ್ನವ್ರಿಗೆ ಅವರೇ ಕಳಿಸಾರಂತೆ, ಜಮೀರ್ ಅಹಮದ್ ಪ್ರಚಾರ ಮಾಡಿರಿ ಇಲ್ಲಿ ಅಂತ. ಯಾರ ಪರವಾಗಿ? ಇದು ಸಮತ್ ಪರವಾಗಿ ಪ್ರಚಾರ ಮಾಡಿರಿ ಅಂತ ಹಿಂಗೆ ಅಂದಾರಂತೆ. ಅವ್ರು ಹೇಳಿಲ್ಲ ಪಾಪ, ಮಾಡಿಲ್ಲ. ಒಳ್ಳೆ ಲೀಡ್ರ್ ಜಮೀರ್ ಅಹಮದ್, ಒಳ್ಳೆ ಲೀಡ್ರ್, ಕಾಂಗ್ರೆಸ್ನಾಗ ಒಳ್ಳೆ ಲೀಡ್ರ್. ಇನ್ನೊಂದು ಪಾಪ ಅವರು ಬೇರೆ ಪಕ್ಷ ಮಾಡಿ, ಈಗ ಬಡವರು ನಾವು ಅಲ್ಪಸಂಖ್ಯಾತರ ಪಕ್ಷ ಅಂತ ಮಾಡಿ ಅವ್ರು ಇದು ಮಾಡಲಿ, ಅವ್ರಿಗೂ ನಾವು ಸಪೋರ್ಟ್ ಮಾಡಿ ಇದಲ್ಲ, ಅವ್ರು ಹಿಂದಿದ್ದು ಕೆಲಸ ಮಾಡ್ತೀವಿ. ಏಪ್ರಿಲ್ 6, 7, 8ನೇ ತಾರೀಕು ಕೊನೆ 3 ದಿನದಲ್ಲಿ ಏನಾದ್ರು ಮ್ಯಾಜಿಕ್ ಆಗಿ ಮನಸ್ಸು ಬದಲಾಯಿಸ್ಬೋದಾ ಸರ್? ಇಲ್ಲ ಸರ್, ಮನಸ್ಸು ಮನಸ್ಸು ಹಿಂದೆ. ಈಗ ಹೇಳ್ತೀನಿ ನೋಡ್ರಿ, ಓಪನ್ ಆಗಿ ಹೇಳಕತ್ತೀನಿ. ಕಾಂಗ್ರೆಸ್ ರ್ಯಾಲಿಗೂ ನಮ್ಮ ಜನ ಇರ್ತಾರೆ, ಇದು ಇಂಡಿಪೆಂಡೆಂಟ್ ರ್ಯಾಲಿನಾಗೂ ಇರ್ತಾರೆ, SDP ರ್ಯಾಲಿನಾಗೂ ಭಾಳ ಜನ ಇರ್ತಾರೆ. ಈಗ ನಾನು ಅನ್ನಕತ್ತೀನಲ್ಲ, ಎಲ್ಲ ರ್ಯಾಲಿನಾಗೂ ತಿರ್ಗಾಡ್ತೀನಿ. ಬಟ್ ನಾನು ಓಟ್ ಐತಲ್ಲ ಸರ್, SDP ಇಲ್ಲಾಂದರೆ ಇಂಡಿಪೆಂಡೆಂಟಿಗೆ ಹಾಕ್ತೀನಿ, ಬಟ್ ಕಾಂಗ್ರೆಸ್ಸಿಗೆ ಹಾಕಲ್ಲ. ಹಿಂಗೆ ಎಲ್ಲರೂ ಐತಲ್ಲ, ಅವ್ರ ಜೊತೆ ಕ್ಯಾನೋಸಿಗೂ ಹೋಗ್ತಾರ, ಪ್ರೀತಿ ವಿಶ್ವಾಸದಿಂದ ಹೋಗ್ತಾರೆ. ಯಾಕಂದರೆ ಎಲ್ಲರೂ ನಮ್ಮ ಜನ ಇರೋದಲ್ಲ, ಹಂಗಾಗಿ ಅವ್ರ ಜೊತೆ ತಿರ್ಗಾಡ್ತಾರೆ. ಬಟ್ ಲಾಸ್ಟಿಗೆ ಓಟ್ ಐತಲ್ಲ ಅವ್ರದ್ದು ಐತಲ್ಲ, ಕಾಂಗ್ರೆಸ್ಸಿಗೆ ಓಟ್ ಹಾಕೋದು ಬಿಟ್ಟು ಬೇರೆಯವ್ರಿಗೆ ಓಟ್ ಹಾಕ್ತಾರೆ. ಇದು ಅವ್ರ ಮೈಂಡ್ನಾಗ ಇಟ್ಕೊಳ್ಳಿ ಪಾಪ. ಹಂಗಾಗಿ ಸರ್ ಚೆನ್ನಾಗಿದೆ. ಥ್ಯಾಂಕ್ ಯು ಸರ್.